ಬಲ್ಗೇರಿಯಾ ಯುರೋವನ್ನು ಅಳವಡಿಸಿಕೊಂಡ 21ನೇ ಯುರೋಜೋನ್ ಸದಸ್ಯ ರಾಷ್ಟ್ರ. ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ EU ಹಣಕಾಸು ಮಂತ್ರಿಗಳು ಬಲ್ಗೇರಿಯಾಕ್ಕೆ ಯುರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಳ್ಳಲು ಅನುಮೋದನೆ ನೀಡಿದರು. ಈ ನಿರ್ಧಾರವು ಜನವರಿ 1, 2026 ರಿಂದ ಜಾರಿಗೆ ಬರುವುದಾಗಿ ಪ್ರಕಟಿಸಲಾಗಿದೆ. ಈ ಮೂಲಕ ಬಲ್ಗೇರಿಯಾ ಯುರೋಜೋನ್ನ 21ನೇ ಸದಸ್ಯ ರಾಷ್ಟ್ರವಾಗಲಿದೆ. ಯುರೋಜೋನ್ ಎಂದರೇನು? ಯುರೋಜೋನ್ ಎಂದರೆ ಯುರೋಪಿಯನ್ ಒಕ್ಕೂಟದ ಆ ರಾಷ್ಟ್ರಗಳು ಅವರು ತಮ್ಮ ರಾಷ್ಟ್ರೀಯ ಕರೆನ್ಸಿಯಾಗಿ ಯುರೋ ಅನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ECB ನ ಹಣಕಾಸು ನೀತಿಗೆ ಒಳಪಟ್ಟಿರುತ್ತಾರೆ. ಯುರೋವನ್ನು ಮೊದಲಿಗೆ ಜನವರಿ 1999 ರಂದು ಎಲೆಕ್ಟ್ರಾನಿಕ್ ರೂಪದಲ್ಲಿ ಪರಿಚಯಿಸಲಾಯಿತು. ಭೌತಿಕ ನಾಣ್ಯ ಹಾಗೂ ನೋಟುಗಳ ರೂಪದಲ್ಲಿ ಇದು ಜನವರಿ 1, 2002 ರಿಂದ ಪ್ರಚಲಿತಕ್ಕೆ ಬಂದಿದೆ. ಪ್ರಾರಂಭದಲ್ಲಿ 12 ರಾಷ್ಟ್ರಗಳು ಇದನ್ನು ಅಳವಡಿಸಿಕೊಂಡಿದ್ದವು. ಬಲ್ಗೇರಿಯಾ ಯಾಕೆ ಇದುವರೆಗೆ ಯುರೋ ಅಳವಡಿಸಿಕೊಳ್ಳಲಿಲ್ಲ? ಬಲ್ಗೇರಿಯಾ ಹೆಚ್ಚು ಹಣದುಬ್ಬರದಿಂದ ಬಳಲುತ್ತಿದ್ದ ಕಾರಣದಿಂದಾಗಿ ಅದು ಮಾಸ್ಟ್ರಿಚ್ ಒಮ್ಮುಖ ಮಾನದಂಡಗಳು ಮಾಸ್ಟ್ರಿಕ್ಟ್ ಕನ್ವರ್ಜೆನ್ಸ್ ಕ್ರೈಟೀರಿಯಾ ಅನ್ನು ಪೂರೈಸಲಾಗುತ್ತಿಲ್ಲ. ಇದು ಯುರೋ ಅಳವಡಿಕೆಗೆ ಅಡ್ಡಿಯಾಯಿತು. ಮಾಸ್ಟ್ರಿಚ್ ಒಮ್ಮುಖ ಮಾನದಂಡಗಳು ಯಾವುವು? ಯುರೋವನ್ನು ಅಳವಡಿಸಿಕೊಳ್ಳುವ ಮೊದಲು ಯಾವುದೇ ರಾಷ್ಟ್ರವು ಈ ಕೆಳಗಿನ ಅರ್ಥಶಾಸ್ತ್ರೀಯ ನಿಯಮಗಳನ್ನು ಪೂರೈಸಬೇಕು. 1. ಬೆಲೆ ಸ್ಥಿರತೆ ಪ್ರೈಸ್ ಸ್ಟೆಬಿಲಿಟಿ. ಹಣದುಬ್ಬರದ ಪ್ರಮಾಣವು ಇತರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 3 ರಾಷ್ಟ್ರಗಳ ಸರಾಸರಿ ದರಕ್ಕಿಂತ 1.5% ಅಂಕಗಳೊಳಗೆ ಇರಬೇಕು. 2. ಸರ್ಕಾರಿ ಕೊರತೆ ಗವರ್ನ್ಮೆಂಟ್ ಡೆಫಿಸಿಟ್. ವಾರ್ಷಿಕ ಸರ್ಕಾರಿ ಕೊರತೆ ಅಂದರೆ ಖರ್ಚು ಮತ್ತು ಆದಾಯದ ನಡುವಿನ ವ್ಯತ್ಯಾಸ ದೇಶದ GDPಯ 3% ಮೀರಬಾರದು. 3. ಸರ್ಕಾರಿ ಸಾಲ ಗವರ್ನ್ಮೆಂಟ್ ಡೆಟ್. ಒಟ್ಟು ಸರ್ಕಾರಿ ಸಾಲವು GDPಯ 60% ಮೀರಬಾರದು. 4. ವಿನಿಮಯ ದರ ಸ್ಥಿರತೆ ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ. ಕನಿಷ್ಠ 2 ವರ್ಷಗಳ ಕಾಲ ಈ ದೇಶವು ಬದಲಾಗದ ವಿನಿಮಯ ದರ ವ್ಯವಸ್ಥೆ ERMI-ಯಲ್ಲಿ ತೀವ್ರ ಉದ್ವಿಗ್ನತೆಗಳಿಲ್ಲದೆ ಭಾಗವಹಿಸಬೇಕು. 5. ಬಡ್ಡಿದರ ಮಾನದಂಡ ಇಂಟ್ರೆಸ್ಟ್ ರೇಟ್ ಕ್ರೈಟೀರಿಯನ್. ದೀರ್ಘಾವಧಿಯ ಬಡ್ಡಿದರವು ಇತರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ 3 ರಾಷ್ಟ್ರಗಳ ಸರಾಸರಿ ಬಡ್ಡಿದರಕ್ಕಿಂತ 2% ಅಂಕಗಳೊಳಗೆ ಇರಬೇಕು. ಈ ಎಲ್ಲಾ ಮಾನದಂಡಗಳನ್ನು ಈಗ ಬಲ್ಗೇರಿಯಾ ಪೂರೈಸಿದ್ದು 2026 ರಿಂದ ಅದು ಯುರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಳ್ಳಲಿದೆ. ಇದರೊಂದಿಗೆ ಬಲ್ಗೇರಿಯಾ ಯುರೋಜೋನ್ನ 21ನೇ ಸದಸ್ಯ ರಾಷ್ಟ್ರವಾಗುತ್ತಿದೆ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೀಕ್ಷಕರೇ.